ನೀವು ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡಿ ನಿಮ್ಗೆ ಒಂದು ವಿಸ್ಮಯವಾದ ರೋಮಾಂಚನ ಆಗಲಿಲ್ಲ ಅಂದರೆ ಕೇಳಿ. ಸಿಹಿ ಹುಳಿ ಮಿಕ್ಸ್ ಇರೋ ಜೀರಾ ಮಾವಿನಕಾಯಿ ತೊಗೊಂಡ್ರೆ ಮಾತ್ರ ಅದ್ಭುತ. ಆ ಜೀರಾ ಮಾವಿನಕಾಯಿ ಹೆಚ್ಚಿದ್ರೆ ಈ ಬಣ್ಣ ಬರುತ್ತೆ, ಎಲ್ಲೋ ಇಷ್ಟು ಬಣ್ಣ ಬರುತ್ತೆ. ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಆಹಾ ಓಹೋ ಓಹೋ. ಚಪಾತಿ ರೊಟ್ಟಿ ನೈಸಾಗಿದೆ ನೋಡಿ. ಇವಾಗ ಇಷ್ಟು ನೈಸ್ ಇರಬೇಕು. ಎಂತ ಗೊಜ್ಜು ಅಂದರೆ ಪುಟ್ ಮಾಡಿದ್ರೆ ಹಿಂಗೆ ಬರಲ್ಲ. ಕರೆಕ್ಟ್. ಎಷ್ಟು ಪರ್ಫೆಕ್ಟ್ ಇದೆ ನೋಡಿ. ನೋಡಿ ಅದ್ಭುತವಾಗಿ ಬಂದಿದೆ ಮಾತ್ರ. ಸೂಪರ್ ಸರ್. ಚಪಾತಿ ಅಕ್ಕಿ ರೊಟ್ಟಿ ಏನು ತಿನ್ನಿ ಖುಷಿ ಪಡ್ದರೆ ಕೇಳಿ. ಪಟ್ ಅಂತ ತೋರಿಸ್ಬಿಟ್ರಿ ಇವತ್ತು. ಸೀಸನ್ ತಕ್ಕಂತ ಒಂದು ರೆಸಿಪಿ. ನಾವಂತೂ ಸೌದ್ಬಿಟ್ಟು ಭಾಳ ಖುಷಿ ಪಟ್ವಿ. ಭಾಳ ಆಹಾ. ನಾವು ಮಿಡ್ಡಲ್ಲಿ ಬಂದಿದ್ದೀವಿ ಈಗ. ಎಂತ ಸಮಯಕ್ಕೆ ಬಂದಿದ್ವಿ ಸರ್. ಪಹಲ್ಗಾಮ್ ಅಲ್ಲಿ ಅಂತ ಒಂದು ನರಮೇದೆಲ್ಲ ಆಗ್ಬಿಡ್ತು. ಅಂಥವ್ರಿಗೆ ಏನು ಪಾಠ ಕಲಿಸ್ತಾ ಇದ್ದಾರೆ. ಖಂಡಿತ ಕಲಿಸ್ತಾರೆ. ಮನಸ್ಸು ತಂಪಾಗಬೇಕು, ಯಾಕಂದ್ರೆ ಕುದ್ದು ಬಿಟ್ಟಿದೆ ಮನಸ್ಸು ಇವಾಗ. ಹೌದು ಅಲ್ವಾ? ಏನು ಸ್ಪೆಷಲ್ ಸರ್ ಇದು? ಇದರಲ್ಲಿ ಮಾವಿನಕಾಯಿ ಗೊಜ್ಜು ಎಲ್ಲರೂ ಮಾಡಿದ್ದಾರೆ, ಯಾರು ಮಾಡಿಲ್ಲ ಅಲ್ವಾ? ಹೌದು. ನಮ್ದ್ರಲ್ಲಿ ಯಾವ ಗೊಜ್ಜು ಅಂತಂದ್ರೆ ಹೇಳ್ಬೋದು ಚೇತನ, ಏನು ಯಾವಾಗಲೂ ಡಿಫ್ರೆಂಟ್ ಅಂತ ಹೇಳೋದಂತೂ ನಿಜ. ಮಾವಿನಕಾಯಿ ಹಸಿ ಗೊಜ್ಜು ಮಾಡೇ ಸಾಧ್ಯನೇ ಇಲ್ಲ. ಎಲ್ಲರೂ ಗೊಜ್ಜು ಮಾಡಿ ಕುದಿಸ್ತಾರೆ ಬೆಂಕಿಲಿ, ನೋಡಿರ್ಬೋದು. ಒಲೆಯಲ್ಲಿ ಕುದಿಸಿ ಮಾಡಿ, ಒಲೆಯಲ್ಲಿ ಕುದಿಸ್ತೆ ಬಳಸ್ತೆ ಏನೂ ಇಲ್ದೇನೆ ಒಂದು ಒಳ್ಳೆ ಹಸಿ ಗೊಜ್ಜು ಹೆಂಗೆ ಇಷ್ಟು ರುಚಿ ಸಿಗ್ಬೋದಾ ಅನ್ನೋದು ತೋರಿಸುವ ನಮ್ಮ ಮನೆ ಜನಗಳಿಗೆ. ನೀವು ಇರ್ಬೇಕಾದ್ರೆ ಪ್ರತಿ ಬಾರಿ ಏನೋ ಒಂದು ಹೊಸದು ಸಿಗ್ತದೆ CSR ಕ್ಯಾಟರಿಂಗ್ ಇಂದ ಅಲ್ಲ? ಸ್ಪೆಷಲ್ ಇರ್ತದೆ. ಮೊದಲಿಂದ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ. ಖಂಡಿತ ಅದ್ಭುತವಾದ ಟಿಪ್ಸ್ ಸಿಗುತ್ತೆ. ಶುರು ಮಾಡೋಣ ಸರ್. ಖಂಡಿತ ಸರ್, ಶುರು ಮಾಡಿ. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Mathulla. Impact Group of Institutions. CSR ಅಂದ್ರೆ ಸ್ಪೆಷಲ್ ಅಂದ್ಬಿಡ್ರಿ. ಖಂಡಿತ. ನಿಮ್ ಜೊತೆಗೆ ಮತ್ತೆ ಸ್ಪೆಷಲ್ ವ್ಯಕ್ತಿಗಳು. ಅಳಬಾ ಬಂದಿದ್ದಾರೆ. ನಾಗೇಂದ್ರ ಅಲ್ಲ, ನಾಗೇಶ. ಎರಡನೇ ಗಂಡು ಮಗನ ಜನ್ಮ ಆಗಿದೆ. ಕಂಗ್ರಾಚುಲೇಷನ್. 2 ಗಂಡು ಮಕ್ಕಳು. ಜಾಕ್ಪಾಟ್ ಹೊಡೆದಿದ್ದಾನೆ. ಹೌದಾ? ಒಳ್ಳೇದಾಗ್ಬೇಕು ಅವ್ರಿಗೆ ಅಷ್ಟೇ, ಮಕ್ಳಿಗೆ. ನಾವು ಎಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ ಲಾಸ್ಟ್ ಟೈಮ್. ಸರ್ ಶುರು ಮಾಡೋಣ ಸರ್. ಖಂಡಿತ ಸರ್. ಎಷ್ಟು ಸರ್ ಇವತ್ತು ಅಳತೆ? ಸರ್ ಇದು ಮನೆ ಮಟ್ಟಿಗೆನೆ. ಅದರಲ್ಲೂ ನಾ ಹೇಳ್ದಂಗೆ ಹಸಿ ಗೊಜ್ಜು ಎಷ್ಟು ಖುಷಿ ಆಗುತ್ತೆ ಅನ್ನೋದು ಸಿಂಪಲ್ ಅನ್ನಿಸ್ಬೋದು. ನೀವು ಅನ್ನಕ್ಕೆ ಕಲ್ಸ್ಕೊಂಡು ಊಟ ಮಾಡಿ ನಿಮ್ಗೆ ಒಂದು ವಿಸ್ಮಯವಾದ ರೋಮಾಂಚನ ಆಗ್ಲಿಲ್ಲ ಅಂದ್ರೆ ಕೇಳಿ. ಯಾಕಂದ್ರೆ ನಾವು ಯಾವತ್ತೂ ಸುಳ್ಳು ಪಳ್ಳು ಹೇಳ್ಕೊಟ್ಟೇ ಇಲ್ಲ. ಇವತ್ತು ಅಷ್ಟೇ ಖುಷಿ ಆಗಿದೆ. ಪ್ರಯತ್ನ ಖಂಡಿತ ನೋಡೋದ್ರ ಜೊತೆ ಪ್ರಯತ್ನ ಮಾಡಿ ಒಂದು ಕಮೆಂಟ್ ಮಾಡಿ ನನಗೋಸ್ಕರ. ನಾನು ಫಸ್ಟ್ ಟೈಮ್ ಕೇಳ್ಕೊತ, ಯಾಕಂದ್ರೆ ನನ್ಗೆ ಇಷ್ಟವಾದ ರೆಸಿಪಿ ಇದು. ಅದಕ್ಕೋಸ್ಕರ ಒಳ್ಳೆ ರೆಸಿಪಿ. ಅದರಲ್ಲೂ ಈ ಮಾವಿನಕಾಯಿ ತಂದ್ರೆ ಯಾವ್ದು ಬೇಕಾದ್ರೆ ಹಾಕೋಬಹುದು. ಜೀರಾ ಮಾವಿನಕಾಯಿ ಅಂತ ಬರುತ್ತೆ ಇಷ್ಟ ಸಣ್ಣ. ಅದ್ರಲ್ಲಿ ಮಾಡೋ ಮಜಾನೇ ಬೇರೆ ಇರುತ್ತೆ. ಇಲ್ಲ ಅಂದ್ರೆ ತೋತಾಪುರಿ ತುಂಬಾ ಹುಳಿ ಮಾವಿನಕಾಯಿ ಬೇಡ ಇದಕ್ಕೆ. ಸ್ವಲ್ಪ ಜೀರಾ ಸಿಹಿ ಹುಳಿ ಮಿಕ್ಸ್ ಇರೋ ಜೀರಾ ಮಾವಿನಕಾಯಿ ತಗೊಂಡ್ರೆ ಮಾತ್ರ ಅದ್ಭುತ. ಆ ಜೀರಾ ಮಾವಿನಕಾಯಿ ಹೆಚ್ಚಿದ್ರೆ ಈ ಬಣ್ಣ ಬರುತ್ತೆ, ಎಲ್ಲೋ ಇಷ್ಟು ಬಣ್ಣ ಬರುತ್ತೆ. ಈ ತರ ಬರ್ತದೆ, ಈ ಬಣ್ಣ ಬರುತ್ತೆ. ಆಮೇಲೆ ಒಂದು ಪರಿಮಳ ಬರ್ತದೆ ನೋಡಿ, ಗಮ್ ಅನ್ನತ್ತೆ ಇದು. ಹೌದೌದು. ನಿಮ್ಗೆ ಫ್ಲೇವರ್ ಕರೆಕ್ಟ್ ಆಗಿ ಸಿಕ್ಕತ್ತೆ ಇದ್ರಲ್ಲಿ. ಅದು ಸಿಕ್ಲಿಲ್ಲ ಅಂದ್ರೆ ತೋತಾಪುರಿ ಬಳಸಿ, ತೊಂದರೆ ಇಲ್ಲ. ಅದು ಎಲ್ಲೋ ಇಶ್ಯೂ ಅದೇ ತರ ಒಂಥರ ಕಾಯಿ ತರ ಇರಬೇಕು. ತೋತಾಪುರಿ ತುಂಬಾ ಹುಳಿನೂ ಇರಲ್ಲ, ಸಿಹಿನೂ ಇರಲ್ಲ. ಆ ತರ ಮಾಡೋ ಸರ್. ಏನೇನು ಇಂಗ್ರೀಡಿಯೆಂಟ್ ಸಿಂಪಲ್ ಆಗಿ ಚಕಾಚಕ. ನಾವು ಇಟ್ಕೊಂಡು ಒಂದು ಮಾವಿನಕಾಯಿ, 2 ಜೀರಿಗೆ ಮಾವಿನಕಾಯಿ ಸಣ್ಣ, 2 ಜೀರಿಗೆ ಮಾವಿನಕಾಯಿ ಇಟ್ಕೊಂಡಿದ್ವಿ. 2 ಹೆಚ್ಚಿ ಸರ್. ಮಾಮೂಲಿ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ, ಅರಿಶಿನ, ಹಿಂಗು, ಡಬ್ಬಿ ಬೇಳೆಗೆ, ಒಣಕೊಬ್ಬರಿ, ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಹುಣಸೆ ಹುಳಿ, ಕರಿಬೇವು, ಬೆಲ್ಲ, ಮಸಾಲೆ ಅವರಕ್ಕೆ ಎಣ್ಣೆ. ಓಕೆ. ಸಿಂಪಲ್. ಉದ್ದಿನ ಬೇಳೆ ಬಳಸಿದ್ರೆ ಅದಕ್ಕೆ ಕುದಿಲಿಕ್ಕೆ, ಅವಾಗ ಏನಾಗುತ್ತೆ ಗಟ್ಟಿ ಬರಲಿ ಅಂತ. ಇದ್ರಲ್ಲಿ ಬರೀ ಕಡಲೆಬೇಳೆ ಬಳಸಿ ಹಸಿ ಗೊಜ್ಜು. ಅಲ್ಲೇ ವ್ಯತ್ಯಾಸ ಸಿಕ್ಕಿದೆ ನಿಮ್ಗೆ ಆಲ್ರೆಡಿ. ಇನ್ನು ಮಾಡೋದ್ರ ಮುಖಾಂತರ ತೋರಿಸ್ಬಿಡುವ. ಡನ್ ಸರ್, ಶುರು ಮಾಡೋಣ. ಸ್ವಲ್ಪ ಎಣ್ಣೆ ಓಕೆ ಕುರಿಲಿಕ್ಕೆ ನೋಡಿ. ಕಡಲೆಬೇಳೆ 2 ಸ್ಪೂನ್. ನಿಮ್ಮ ಈ ಬಾಂಡ್ಲಿ ಇದ್ರ ಬಗ್ಗೆನೇ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಹೌದು, ಸಿಕ್ಕಾಪಟ್ಟೆ ಅಭಿಮಾನಿಗಳು. ಯಾರೇ ಒಬ್ರು ಯಾವುದೇ ಚಾನಲಲ್ಲಿ ಯಾರೇ ಒಬ್ಬ ಯೂಟ್ಯೂಬರು ನಮ್ಮ ಬಾಂಡ್ಲಿ ನೋಡ್ಕೊಂಡೇ ಮಾಡ್ತಾ ಇದ್ದಾರೆ. ಹೌದಾ? ಎಲ್ಲಾರು ನಮ್ದೇ ಬಾಂಡ್ಲಿ ಇಟ್ಟಿದ್ದಾರೆ, ನೋಡಿರ್ಬೋದು ನೀವು. ಇದು ಶುರು ಮಾಡಿದ್ಮೇಲೆ ಶೂಟಿಂಗಿಗೆ ಈ ತರದೇ ಬಾಂಡ್ಲಿ ಯೂಸ್ ಮಾಡೋದು. ಬಾಂಡ್ಲಿನೂ ಇರ್ಬೋದಾ ಅಂತ ಎಲ್ಲರೂ ಅದನ್ನೇ ಈಗ ಉಪಯೋಗಿಸ್ತಾ ಇದ್ದಾರೆ. ಕರೆಕ್ಟ್. ಒಳ್ಳೇದನ್ನ ಕಮ್ಮಿ ಮಾಡಿದ್ರೆ ತಪ್ಪೇನಿಲ್ಲ. ಖಂಡಿತ ಮಾಡ್ಲಿ ಸರ್. ನಾವು ಇನ್ನೊಬ್ರು ನೋಡ್ಕೊಂಡೆ ಕಲ್ತಿರೋದು, ಅದಕ್ಕೆ ಯಾಕೆ ಬೇಜಾರು ಮಾಡ್ತೀವಿ. ಹೌದು, ಎಲ್ಲಿ ಒಳ್ಳೇದಿದೆ ನೋಡಿ. ಮೆಣಸೆ ಪ್ರಮಾಣ ನಿಮ್ಗೆ ಯಾವಾಗಲೂ ಹೇಳ್ಕೊಡ್ತೀನಿ, 3 ಬೆರಳು ಅಂತ. 3 ಬೆರಳು ನಿಮ್ಗೆ ಇಷ್ಟೇ 3 ಬೆರಳು ಅಷ್ಟು ಹಾಕಿದ್ರೆ ಸಾಕು.
ಕಡಲೆಬೇಳೆ ಸ್ವಲ್ಪ ಕೆಂಪಾಗಬೇಕು. ಆದಷ್ಟು ಹಸಿ ಗೊಜ್ಜೆಲ್ಲ ಎಳೆ ಕಾವಲ್ಲಿ ಉರಿಬೇಕು, ತುಂಬ ಕಾವು ಮಾಡ್ಕೋಬಾರ್ದು. ಒಂದೆರಡು ಕರಿಬೇವು, ಡಬ್ಬಿ ಬೇಡಿಗೆ ಒಂದು 4-5 ಚುರುಕಾಗಿರ್ಲಾ? ಸ್ವಲ್ಪ ಮೀಡಿಯಂ. ಆಯ್ತು. ಒಣಕೊಬ್ಬರಿ ತುರಿದಿರೋಂಥ ಒಣಕೊಬ್ಬರಿ, ಒಂದು ಹಿಡಿ ಒಣಕೊಬ್ಬರಿ. ಯಾಕಂದರೆ ಅನ್ಬೋದು ಸರ್ ಇದು ಹಸಿ ಗೊಜ್ಜು ಕುದಿಸ್ತಾ ಇದ್ರೆ ಅಳಿಸೋಗಲ್ವಾ ಅಂತ. ಅಳಿಸೋಗಲ್ಲ, ಯಾಕಂದರೆ ನಾವು ಬರೀ ಒಣಕೊಬ್ಬರಿ ಬಳಸ್ತಾರೆ, ಕಾಯಿ ಏನು ಬಳಸ್ತಾ ಇಲ್ಲ. ಮಾಡಿ ಆರಾಮಾಗಿ ಇಟ್ಕೊಬೋದು ಫ್ರಿಜ್ಜಲ್ಲಿ, ಏನು ತೊಂದರೆ ಇಲ್ಲ. ಇದು ಸ್ವಲ್ಪ ಅದ್ರ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಅದರ ರುಚಿ ಮಾತ್ರ ಅದ್ಭುತ ಅಲ್ಲ. ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಆಹಾ ಓಹೋ. ಚಪಾತಿ ರೊಟ್ಟಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದೆ. ಸ್ವಲ್ಪ ಹಿಂಗೆ ನೋಡಿ, ಈಗ ಹುರಿದಾಗಿದೆ. ಈಗ ಜಾರಕಾಯಿ ಮಿಕ್ಸಿ ರುಬ್ಕೊಳ್ಳೋದು ಇದು. ಓಕೆ ಓಕೆ. ನೋಡಿ ಸರ್, ಈಗ ಇಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ. ಏನು ಅದು ಹುಳಿ ಇರ್ಬೋದು, ಇದು ಹುಳಿ ಆದ್ರೆ ಹೆಂಗಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದಲ್ವಾ. ಏನಾಗಲ್ಲ ನೋಡಿ. ಅದಕ್ಕೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ತುರಿದ ಬೆಲ್ಲ, ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಅಷ್ಟು. ನೈಸಾಗಿದೆ ನೋಡಿ. ಇವಾಗ ಎಷ್ಟು ನೈಸ್ ಇರಬೇಕು. ಕಲ್ಸಕ್ಕೆ ಒಗ್ಗರಣೆ ಹಾಕ್ತಲ್ಲ ನೋಡಿ. ಇವಾಗ ಇದಕ್ಕೊಂದು ಹಾಕೋಣ. ಸ್ವಲ್ಪ ನೀರು ತಪ್ಪು. ಇವಾಗ ಈ ಮಾವಿನಕಾಯಿನ ಇದಕ್ಕೆ ಹಾಕೋದು. ಈಗ ಒಳ್ಳೆ ಒಗ್ಗರಣೆ ಮಾಡೋಣ. ಎಷ್ಟು ಜನ ಸಿಗ್ತಾರಲ್ಲ ಸರ್ ನಿಮಗೆ ವೀಕ್ಷಕರು, ನಮಗೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸಿಕ್ಕಾಗ ಹೌದೌದು ನಿಮ್ಮ ಅಡುಗೆನ ಮನೇಲಿ ಮಾಡ್ಕೊಂಡು ಶವಾಶ್ಗಿರಿ ತೊಗೊಂಡಿದ್ವಿ ಅಂತ ಹೇಳ್ತಾನೆ ಇರ್ತಾರೆ. ಹೌದು ಸರ್, ಕರೆಕ್ಟಾಗಿ ಬರ್ತದೆ ಮನೇಲಿ. ಹೆಂಗ್ ತೋರಿಸ್ತೀವಿ ಹಂಗೆ. ನಮಗೂ ಅದೇ ಖುಷಿ ಅಲ್ಲ ಸರ್, ಅವ್ರು ಹೇಳೋದೇ ನಮಗೊಂದು ಇನ್ಸ್ಪೈರ್ ಇತ್ತೀಚೆಗಂತೂ. ಯಾಕಂದರೆ ಜನ ಇವಾಗ ಯಾರೂ ಮಾತಾಡಿಸ್ತಾನೆ ಇಲ್ಲ. ಹೌದು, ಅವ್ನ ಕಂಡ್ರೆ ಇವ್ನಿಗಾಗಲ್ಲ, ಅವ್ನ ಕಂಡ್ರೆ ಅವ್ನಿಗಾಗಲ್ಲ ಅನ್ನೋ ಕಾಲದಲ್ಲಿ ನೋಡೋರೆಲ್ಲ ನಮ್ಮನ್ನು ಮಾತಾಡಿಸ್ತಲ್ಲ, ಅದೇ ಖುಷಿ. ಸಾಸಿವೆ ಅಕ್ಕೀಗ ಇವಾಗ ಎಂತ ಗೊಜ್ಜು ಅಂದ್ರೆ ವಾ, ಎಷ್ಟು ಚೆನ್ನಾಗಿ ಕಾಣಿದ್ರೆ ಬಣ್ಣ. ನೋಡಿ ನೋಡಿ, ಪರಿಮಳ ಬರ್ತದೆ ಇಲ್ಲಿ ನೋಡಿ. ನೋಡಿ, ಆ ಫ್ಲೇವರ್ ಡಿಫ್ರೆಂಟ್ ಆಗಿದೆ. ಮಾತಾಡ್ಮೇಲೆ ಪಕ್ಕ ಇರಬೇಕು. ರುಚಿನೇ ಡಿಫ್ರೆಂಟ್ ಆಗಿದೆ, ಎರಡು ಮಾತಿಲ್ಲ. ಈ ತರ ಗೊಜ್ಜು ಕುಸ್ಬಿಟ್ಟು ಮಾಡಿದ್ರೆ ಹಿಂಗೆ ಬರಲ್ಲ. ಕರೆಕ್ಟ್, ಎಷ್ಟು ಪರ್ಫೆಕ್ಟ್ ಇದೆ ನೋಡಿ. ನೋಡಿ, ಅಬ್ಬಬ್ಬಬ್ಬಬ್ಬ. ಇನ್ನು ನನ್ನ ನಾಲ್ಗೆ ಮೇಲೆ ಅದು ರುಚಿ. ಅಬ್ಬಾ, ಬೆರಳು ನೆಕ್ಕುವಂತ ರುಚಿ ಅನ್ಬೋದು. ಅದ್ಭುತವಾಗಿ ಬಂದಿದೆ ಮಾತ್ರ. ಸೂಪರ್ ಸರ್. ಕೊಡಿ ಸರ್, ಕೊಡಿ ಸರ್, ಕೊಡಿ ಸರ್. ನೀವು ಹೇಳೋದಕ್ಕೂ ಅದಾಗಿರೋದಕ್ಕೂ ಅನ್ನ ಕಲ್ಸ್ಕೊಂಡ್ರು ಅದ್ಭುತ. ಚಪಾತಿ, ಅಕ್ಕಿ ರೊಟ್ಟಿ ಏನು ತಿನ್ನಿ, ಖುಷಿ ಪಡ್ದರ್ಕೆ. ಪ್ರತಿಯೊಂದು ರೆಸಿಪಿನೂ ಸಕ್ಸಸ್ಫುಲ್. ಮನೇಲಿ ಮಾಡ್ಕೊಂಡವ್ರು ಹೇಳಿದಾರೆ. ಮತ್ತಿನ್ನೇನು ಇದು ಆ ಸಾಲಿಗೆ ಇನ್ನೊಂದು ಅದ್ಭುತವಾದ ಗೊಜ್ಜು ನೋಡಿ. ಗೊಜ್ಜು ತಿರುಗುತ್ತೆ ಮೈ ಎಲ್ಲ. ಅಲ್ಲ, ಈಗ ಈ ಮಸಾಲೆ ಐತಲ್ಲ, ಅದು ಒಂದು ಕಡೆಗೆ. ಅಂದರೆ ಈ ಮಾವಿನಕಾಯಿ
ಅದು ಜೀರಿಗೆ ಮಾವಿನಕಾಯಿ. ಅದ್ರದ್ದು ಫ್ಲೇವರ್ ಹೆಂಗಿದೆ ನೋಡಿ. ಅದಕ್ಕೊಂದು ಒಳ್ಳೆ ಸಾತು. ಕರೆಕ್ಟಾ? ಅದ್ಭುತವಾದದ್ದು. ಆಹಾ. ಹಸಿಗೊಜ್ಜನ್ನ ಯಾರು ಹಿಂಗೆ ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಇದ್ರ ನೋಡಿ ರುಚಿ ಹೆಂಗಿದೆ. ಹಸಿಗೊಜ್ಜು ಅನ್ನಿಸ್ತಿದ್ಯಾ ಅವಾಗಲೇ? ಸೂಪರ್ ಸರ್. ನೋಡಿ ಆ ಕರಿಬೇವು ಕೂಡ ಒಂದು ಫ್ಲೇವರ್ ಕೊಡ್ತೀವಿ ಇವಾಗ. ಆಹಾ ನೋಡಿ ಚಟ್ಟನ್ ಬಂದು ನೀವು ಪಟ್ ಅಂತ ತೋರಿಸ್ಬಿಟ್ರಿ ಇವತ್ತು. ಹೌದು, ಸೀಸನ್ ತಕ್ಕಂತ ಒಂದು ರೆಸಿಪಿ. ಹೌದು, ನಾವಂತೂ ಸೌದ್ಬಿಟ್ಟು ಭಾಳ ಖುಷಿ ಪಟ್ವಿ. ಭಾಳ ಆಹಾ ಆಸೆ ಇರುತ್ತಲ್ಲ ಬಾಣಂತಿಯರ್ಗೆ. ಹೌದೌದು. ಶ್ರೀಮಂತದ ಕಾರ್ಯಕ್ರಮ ಅವ್ರಿಗೆ ಚೇತನ್ ರಾವ್ ಕೈಲಿ ಊಟ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲದೆ ಇದನ್ನ ಮಾಡಿ ಕಳ್ಸಿತ್ತು. ಎಷ್ಟು ಖುಷಿ ಪಡ್ತು ಆ ಹುಡುಗಿ ಅಂದ್ರೆ ಸಾರ್ಥಕ ಆಯ್ತು. ಹಂಗೆ ಇದನ್ನ ಯಾವ ಬಸ್ರಿ ಹೆಂಗಸಿರ್ತಾರ ಮಾಡ್ಕೊಡಿ. ಸೊ ಮನೆಯಲ್ಲಿ ಎಲ್ಲ ತಾಯಂದ್ರಿಗೆ ಅತ್ತೆಂದ್ರಿಗೆ ಅನುಗ್ರಹ ನೀವೇನ್ ಮಗು ಆಗಿರುತ್ತೆ ಆ ಮಗು ಆಗ್ಬಿಡುತ್ತೆ ಅಲ್ಲ. ಇದು ಬಾಣಂತಿಯರಿಗೆ ಹೇಳಿ ಮಾಡಿಸಿದ್ದು. ಸರ್ ಧನ್ಯವಾದ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.